ನಮಸ್ತೆ ವೀಕ್ಷಕರೇ, ದೇವನಹಳ್ಳಿ ಪಟ್ಟಣದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕರ್ನಾಟಕ ಮಾದಾರ ಮಹಾಸಭಾದ ಜಿಲ್ಲಾ ಸಮಿತಿಯಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕೆ.ಎಚ್. ಮುನಿಯಪ್ಪನವರು 7 ಬಾರಿ ಸಂಸದರು ಹಾಗೂ ಸಚಿವರಾಗಿ ಕೆಲಸ ಮಾಡಿ ರಾಜ್ಯ ರಾಜಕಾರಣದಲ್ಲಿ ಸಚಿವರಾಗಿ ಕೆಲಸ ಮಾಡುತ್ತಿರುವ ಹಿರಿಯ ಸಜ್ಜನ ರಾಜಕಾರಣಿ. ಇವರ ಹಿರಿತನಕ್ಕೆ ಮುಖ್ಯಮಂತ್ರಿಯ ಸ್ಥಾನ ನಿಭಾಯಿಸುವ ಶಕ್ತಿಯಿದೆ. ಅಂತಹವರನ್ನು ಕನಿಷ್ಠ ಉಪಮುಖ್ಯಮಂತ್ರಿ ಮಾಡಬೇಕು ಎಂದು ಕರ್ನಾಟಕ ಮಾದಾರ ಮಹಾಸಭಾ ವತಿಯಿಂದ ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದೇವೆ ಎಂದು ಜಿಲ್ಲಾ ಅಧ್ಯಕ್ಷ ಹೊಸಕೋಟೆ ಸುಬ್ಬರಾಜು ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಿವಪ್ಪ, ಜಿಲ್ಲಾ ಉಪಾಧ್ಯಕ್ಷ ಮುದುಗುರ್ಕಿ ನಾರಾಯಣಸ್ವಾಮಿ, ತಾಲೂಕು ಅಧ್ಯಕ್ಷ ಎನ್. ನರಸಿಂಹಮೂರ್ತಿ ಹಾಗೂ ಜಿಲ್ಲಾ ಮತ್ತು ತಾಲೂಕು ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸತತವಾಗಿ 7 ಬಾರಿ ಎಂಪಿಗಳಾಗಿ ಚುನಾವಣೆಯಲ್ಲಿ ಗೆದ್ದು ಬಂದಿರ್ತಾರೆ. ಮತ್ತು 10 ವರ್ಷಗಳ ಕಾಲ ಒಳ್ಳೆ ಪೋರ್ಟ್ಫೋಲಿಯೋಗಳಲ್ಲಿ ಸಚಿವರಾಗಿ ಕೇಂದ್ರ ಸರ್ಕಾರದಲ್ಲಿ ಅದ್ಭುತವಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಮತ್ತು ಅವರು ಹಿರಿಯ ರಾಜಕಾರಣಿಗಳು ಮತ್ತು ಅನುಭವ ಇರುವಂತಹ ರಾಜಕಾರಣಿಗಳು. ಈಗ ನಡೀತಾ ಇರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಅವ್ರಿಗೆ PCM ಪದವಿಯನ್ನು ದಯವಿಟ್ಟು ಸರ್ಕಾರದಲ್ಲಿ ಕೊಡಲೇಬೇಕು. ಯಾಕಂದರೆ ಇಡೀ ದೇಶದಲ್ಲಿ ಬಹುಸಂಖ್ಯಾತರು ನಾವು ಮಾಡಿದ್ರು. ಈ ಕರ್ನಾಟಕದಲ್ಲಿ ಏನು ಎಫೆಕ್ಟ್ ಆಗುತ್ತೋ ಇಡೀ ದೇಶದಲ್ಲಿ ಅದು ಎಫೆಕ್ಟ್ ಆಗುತ್ತೆ. ಆದ್ದರಿಂದ ಹೈಕಮಾಂಡ್ ಅವರು ಮನಗೊಂಡು ಮುನಿಯಪ್ಪನವ್ರನ್ನ ಉಪಮುಖ್ಯಮಂತ್ರಿಗಳನ್ನು ಮಾಡಿ ಇನ್ನೂ ನಮ್ಮ ಸಮುದಾಯದಲ್ಲಿ ಗೆದ್ದಿರ್ತಕ್ಕಂಥ ಅವ್ರಿಗೆ ಇನ್ನೊಂದಿಬ್ಬರಿಗೆ ಸಚಿವ ಸ್ಥಾನ ಒಳ್ಳೊಳ್ಳೆ ಪೋರ್ಟ್ಫೋಲಿಯೋಗಳು ಕೊಟ್ಟು ನಮ್ಮ ಸಮುದಾಯದ ಏಳಿಗೆಗಾಗಿ ತಾವು ದಯವಿಟ್ಟು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳು ಹೈಕಮಾಂಡ್ ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ಅವ್ರನ್ನ PCM ಮಾಡಲೇಬೇಕು. ಒಂದು ವೇಳೆ ಏನಾದರೂ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನೀವು ಅನುಭವಿಸೋದಂತೂ ಗ್ಯಾರಂಟಿ ಬರೋದು. ಇದು ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ತಾ ಯಾವುದೇ ಕಾರಣಕ್ಕೆ ಕೆ.ಎಚ್. ಮುನಿಯಪ್ಪನವರಿಗೆ DCM ಪದವಿ ಕೊಡಲೇಬೇಕಂತೇಳಿ ನಾವು ಮತ್ತು ದೇವನಹಳ್ಳಿ ತಾಲೂಕು ಮತ್ತು ಜಿಲ್ಲೆ ಮುಖಾಂತರ ಅವ್ರಿಗೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಏನಾದರೂ ದಲಿತ ಮುಖ್ಯಮಂತ್ರಿ ಅನ್ನುವಂಥ ಅವಕಾಶ ಬಂದರೆ ನಮ್ಮ ಕೆ.ಎಚ್. ಮುನಿಯಪ್ಪ ಸಾಹೇಬರು ಹಿರಿಯರಿದ್ದಾರೆ, ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಭಾಳ ದಿನಗಳಿಂದ ವರ್ಷಗಳಿಂದ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಿಂದೆ ನಮ್ಮ ಹಿರಿಯರಿದ್ದಾರೆ, ಅವ್ರಿಗೆಲ್ಲ ಗೊತ್ತಿದೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಸ್ಥಾನಕ್ಕೆ ಕೆ.ಎಚ್. ಮುನಿಯಪ್ಪ ಸಾಹೇಬರ ಹೆಸರು ಬಂದಂಥ ಸಂದರ್ಭದಲ್ಲೂ ಕೂಡ ಹೈಕಮಾಂಡು ಕೆ.ಎಚ್. ಮುನಿಯಪ್ಪ ಇರಲಿ ಅಂದರೂ ಕೂಡ ಜನಾರ್ದನ್ ಪೂಜಾರಿ ಅವ್ರನ್ನ ಹಿರಿಯರಿದ್ದಾರೆ, ಅವರು ಪಕ್ಷದ ಅಧ್ಯಕ್ಷರಾಗಲಿ ಅಂತೇಳಿ ತ್ಯಾಗ ಮಾಡಿದಂಥವ್ರು ನಮ್ಮ ಕೆ.ಎಚ್. ಮುನಿಯಪ್ಪ ಸಾಹೇಬ್. ಯಾಕೆಂತಂದರೆ ಅವೆಲ್ಲವೂ ಕೂಡ ನಾವು ಕೌಂಟ್ ಆಗ್ತದೆ, ನೆನೆಸ್ಬೇಕಾಗ್ತದೆ. ಅಂತ ಆ ಹಿರಿಯ ರಾಜಕಾರಣಿ ಪಕ್ಷಕ್ಕೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡುವಂಥವ್ರಿಗೆ ನಾವು ಮುಖ್ಯಮಂತ್ರಿ ಸ್ಥಾನವನ್ನು ಕೇಳ್ಕೊಂಡು ಬಂದಿದ್ವಿ. ಬದಲಾದ ರಾಜಕೀಯ ಪರಿಸ್ಥಿತಿಗಳಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಕೂಡ ರಾಜ್ಯದ ಜನತೆ ಬದ್ಧವಾಗಿದೆ. ಅದರಲ್ಲಿ ನಾವು ವಿನಂತಿ ಮಾಡೋದೇನಂತಂದರೆ, ಇಂಥ ಹಿರಿಯ ಮುತ್ಸದ್ದಿ ಕರ್ನಾಟಕ ಕೇಂದ್ರದಲ್ಲಿ 7 ಬಾರಿ ಗೆದ್ದಾದಮೇಲೆ ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಬಂದಮೇಲೆ ನಾನು ಕಂಡಂತೆ, ನಾವು ನೋಡಿದಂತೆ ಅತಿ ಹೆಚ್ಚು 135 ಸೀಟ್ ಬರೋದಕ್ಕೆ ನಮ್ಮ ಕೆ.ಎಚ್. ಮುನಿಯಪ್ಪ ಸಾರ್ ಅವರು ಕಾರಣ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದೀವಿ. ಯಾಕಂದರೆ ಅವರು ರಾಜ್ಯ ರಾಜಕಾರಣಕ್ಕೆ ಬಂದಿದ್ದಕ್ಕೆ ಅವರಿಗೆ ಈಗೇನು ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಕೊಟ್ಟಿದ್ದಾರೆ, ಅವರ ಒಂದು ಹಿರಿತನಕ್ಕೆ, ಅವರ ಒಂದು ಅನುಭವಕ್ಕೆ ಅದು ಸೂಕ್ತವಾದ ಖಾತೆ ಆಗಿರಲಿಲ್ಲ. ಆದರೂ ಸಹ ಅವರೆಲ್ಲೋ ಅದನ್ನು ಅಸಮಾಧಾನ ವ್ಯಕ್ತಪಡಿಸಿದೆ. ಅವರು ಕೊಟ್ಟಂಥ ಖಾತೆಯನ್ನು 3 ವರ್ಷದಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ. ಇಲ್ಲೇ ಆಗಲಿ ಯಾವುದೇ ರೀತಿ ಒಂದು ವಂಚನೆಗೆ ಒಳಗಾದಂಥ ನಿಷ್ಪಕ್ಷಪಾತವಾಗಿ ಆ ಖಾತೆ ನಿರ್ವಹಿಸ್ಕೊಂಡು ಬಂದಿದ್ದಾರೆ. ಆದರೂ ಸಹ ಈಗೇನು ಈ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳಲ್ಲೇ ಈಗೇನು ಮುಖ್ಯಮಂತ್ರಿ ಚೇಂಜ್ ಆಗ್ತಾರೆ, ಮುಖ್ಯಮಂತ್ರಿ ಚೇಂಜ್ ಆದರೆ ಎಲ್ಲ ಸಚಿವ ಸಂಪುಟ ಇವ್ರನ್ನೂ ಚೇಂಜ್ ಮಾಡ್ತಾರೆ. ಈಗ ಅವರಿಗೆ ನಾವು ಮುಖ್ಯಮಂತ್ರಿ ಹುದ್ದೆಗೆ ಅವರಷ್ಟು ಅರ್ಹತೆ ಇರೋ ವ್ಯಕ್ತಿ ಇನ್ಯಾರೂ ಇಲ್ಲ. ಈಗ ಪ್ರೆಸೆಂಟ್ ನೋಡಿದ್ರೆ ಅವರು ತುಂಬ ಅರ್ಹತೆ ಇರೋಂಥ ವ್ಯಕ್ತಿನೇ. ಹಾಗಾಗಿ ಈಗ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತಾರೋ ಗೊತ್ತಿಲ್ಲ. ಬಟ್ ಏನೇ ಆದ್ರೂ ಒಂದು ಉನ್ನತವಾದಂಥ ಒಂದು ಖಾತೆಯನ್ನು ಕೊಟ್ಟು ಅವರಿಗೆ ಅವರು ಮುಂದುವರಿಸ್ಕೋಬೇಕು. ಅದಾಗಲಿಲ್ಲ ಅಂತಂದರೆ ನಮ್ಮ ಸಮಾಜದ ಯುವ ಸಮುದಾಯ ಏನಿದೆ ಈಗ ತುಂಬ ಜಾಗೃತರಾಗಿದೆ.